ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರಿಗೆ ಅಭಿನಂದನೆ. ಕಾಂಗ್ರೆಸ್ ಮುಖಂಡ ಸತೀಶ್ ಎಸ್. ಬೆಂಗಳೂರು ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಮಹಾನ್ ಸಂಘಟಕ. ಪಕ್ಷಕ್ಕೆ ಅಡೆತಡೆಗಳು ಬಂದರೂ ಮುಂಚೂಣಿಯಲ್ಲಿ ನಿಂತು ಸಂಕಷ್ಟ ನಿವಾರಿಸಿದ ಧೀರ. ಎಂತಹದೇ ಸವಾಲುಗಳು ಎದುರಾದರೂ ಧೃತಿಗೆಡದೆ ಮುನ್ನುಗ್ಗುವ ಚೇತನ ನಮ್ಮ ನೆಚ್ಚಿನ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವುದಕ್ಕೆ ಅಭಿನಂದನೆಗಳು ಎಂದು ಎಬಿಎಸ್ ಡಿಸೈನರ್ಸ್ ಕಂಪನಿ ಮಾಲೀಕ, ಪ್ರಭಾವಿ ಕಾಂಗ್ರೆಸ್ ಮುಖಂಡ ಸತೀಶ್ ಎಸ್ ಹೇಳಿದರು. ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ರಾಜಕೀಯ ಹೋರಾಟ ಮತ್ತು ಗೆಲುವಿನ ಹಾದಿ ಇಂದಿನ ಯುವ ಪೀಳಿಗೆಗೆ ದೊಡ್ಡ ಪ್ರೇರಣೆ. ಅವರ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ ಎಂದು ಹಾರೈಸಿದ ಅವರು, ನಮ್ಮ ಭಾಗದ ಕಾಂಗ್ರೆಸ್ ಮುತ್ಸದ್ದಿ ರಾಜಕಾರಣಿ ಜಿ. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ನಮ್ಮ ಜಿಲ್ಲೆಗೆ ಹೆಮ್ಮೆ. ಅವರ ಅವಧಿಯಲ್ಲಿ ನಮ್ಮ ಜಿಲ್ಲೆ ಹಾಗೂ ರಾಜ್ಯವು ಅಭಿವೃದ್ಧಿಯ ಪಥದತ್ತ ಸಾಗಲಿ ಎಂದು ತಿಳಿಸಿದರು. ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಜಂಟಿ ಕಾರ್ಯದರ್ಶಿ ನಿಸಾರ್ ಖಾನ್ ಹೆಗ್ಗನಹಳ್ಳಿ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು 45 ವರ್ಷಗಳ ಸತತ ರಾಜಕೀಯ ಪ್ರಯತ್ನದಿಂದಾಗಿ ಇಂದು ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವ ದೊಡ್ಡ ಗುಣ ಹೊಂದಿರುವ ನಮ್ಮ ನಾಯಕ ಡಿಕೆ ಶಿವಕುಮಾರ್ ಕೇವಲ ಇಂದಿನ ಅಗತ್ಯಗಳಷ್ಟೇ ಅಲ್ಲದೆ ಮುಂದಿನ ತಲೆಮಾರಿನ ಏಳಿಗೆಗಾಗಿ ಆಲೋಚಿಸುವ ಮೂಲಕ ಕರ್ನಾಟಕವನ್ನು ರೋಲ್ ಮಾಡೆಲ್ ಮಾಡಲು ಹೊರಟಿದ್ದಾರೆ. ಅವರಿಗೆ ಯಾವುದೇ ವಿಘ್ನಗಳು ಬಾರದೆ ನಿರಂತರವಾಗಿ ಮುಖ್ಯಮಂತ್ರಿ ಆಗಿರಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು. ನಮಸ್ತೆ, ನಾನು ಎಬಿಎಸ್ ಡಿಸೈನರ್ ಮಾಲೀಕರಾದ ಸತೀಶ್ ಅಂತೇಳಿ ತುಮಕೂರು ಇಂದ. ಈಗ ಮೊದಲನೇದಾಗಿ ನಮ್ಮ ನೂತನವಾಗಿ ಮುಖ್ಯಮಂತ್ರಿ ಆಗ್ತಾ ಇರೋಂಥ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ನಾಡಿನ ಜನತೆ ಪರವಾಗಿ ಹಾಗೂ ನನ್ನ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ನಮ್ಮ ಕೊರಟಗೆರೆ ಕ್ಷೇತ್ರದ DCM ಆಗ್ತಾ ಇರೋಂಥ ಪರಮೇಶ್ವರ್ ಇಬ್ಬರಿಗೂ ಅಭಿನಂದನೆಗಳು. ಇದೇ ರೀತಿ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಉನ್ನತ ಸ್ಥಾನದಲ್ಲಿರಲಿ, ನಮ್ಮ ಬೆಂಬಲಿಗರು ಎಲ್ಲರನ್ನು ಗುರುತಿಸಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಳ್ಳಿ. ಈಗಿನ ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ನಮ್ಮ DK ಸಾಹೇಬ್ರನ್ನ ನೋಡಲು ನಾವು ಹಾಗೂ ನಮ್ಮ ನಾಡಿನ ಜನತೆ ಬಯಸ್ತೇವೆ. ಮತ್ತು ಇವರಿಂದ ನಮ್ಮ ರಾಜ್ಯಕ್ಕೆ ಇದೇ ರೀತಿ ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ. ಈಗ ಮುಖ್ಯಮಂತ್ರಿ ಆಗುತ್ತಿರುವಂಥ ನಮ್ಮ ಶಿವಕುಮಾರ್ ಒಂದು ಯೋಗದಿಂದ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರುಗಳು ಹಾಗೂ ಕಾರ್ಮಿಕರು ಎಲ್ಲರಿಗೂ ಒಂದು ಒಳ್ಳೆ ಸ್ಥಾನ ಕೊಡಲಿ. ಮತ್ತು ಅವ್ರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ನಾಡಿನ ಜನತೆಗೆ ಆಗದೇ ರೀತಿ ಸರ್ಕಾರವನ್ನು ನಡೆಸ್ಕೊಳ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ ಎಲ್ಲರಿಗೂ. ಮುಂದೆ ಅದೇ ರೀತಿಯೇ ನಮ್ಮ ಸಪೋರ್ಟ್ ಕೂಡ DK ಸಾಹೇಬ್ರಿಗೂ ಹಾಗೂ ನಮ್ಮ ಪರಮೇಶ್ ಸಾಹೇಬ್ರಿಗೂ ಇರುತ್ತದೆ. ನೂತನವಾಗಿ ಮುಖ್ಯಮಂತ್ರಿ ಆಗ್ತಾ ಇರೋಂಥ ನಮ್ಮ DK ಸಾಹೇಬ್ರಿಗೂ, ಅದೇ ರೀತಿ ನಮ್ಮ ತುಮಕೂರು ಕ್ಷೇತ್ರದ ತುಮಕೂರ DCM ಆದ ಪರಮೇಶ್ ಸಾಹೇಬ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸತೀಶ್ ಅಂತೇಳಿ, ಎಬಿಎಸ್ ಡಿಸೈನರ್ ಮಾಲೀಕರು, ತುಮಕೂರು. ಕರ್ನಾಟಕ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಲೇಬರ್ ಸೆಲ್ KPCC ನಿಸಾರ್ ಖಾನ್. ಇವತ್ತು DK ಶಿವಕುಮಾರ್ ಅವರು ಒಂದು ಆಸ್ಥಾನಕ್ಕೆ ಹೋಗಿದ್ದಾರೆ. ಆಸ್ಥಾನ ಆಶ್ರಮೆ 45 ವರ್ಷ ಕಾಂಗ್ರೆಸ್ನಲ್ಲಿ ಒಂದೇ ಪಕ್ಷದಲ್ಲಿ ಇದ್ದು ಇವತ್ತು ಅವ್ರದ್ದು ಒಂದು ಆಸೆ ಅನ್ನೋದು ಆ ದೇವರು ಫಲ ಕೊಟ್ಟಿದ್ದಾನೆ. ಅವ್ರ ಕಷ್ಟಕ್ಕೆ ಅವ್ರು ಎತ್ತಿರೋದು ಪಾಲಿಟಿಕ್ಸ್ನಲ್ಲಿ ಕಷ್ಟಗಳು ಪ್ರತಿಯೊಂದು ಪ್ರತಿ ಲೀಡರ್ಸ್ಗೂ, MLAಗೂ, ಮಿನಿಸ್ಟರ್ಸ್ಗೂ ಹಗಲು ರಾತ್ರಿ ಕಷ್ಟ ಬಿದ್ದು ಇವತ್ತು ಈ ಆಸ್ಥಾನಕ್ಕೆ ಅವ್ರು ಬಂದಿದ್ದಾರಂದರೆ ಅದು ಒಂದು ಗ್ರೇಡ್ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಇವತ್ತು DK ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನೆ ಮಾಡಿ ನಾಳೆಯಿಂದ ಎಲ್ಲ ನಮ್ಮ ಕರ್ನಾಟಕ ಜನಗಳಿಗೆ ಅವ್ರಿಗೊಂದು ಆಸೆ ಅನ್ನೋದು ಐತೆ. ನಾಳೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ನಾವು ಭರವಸೆಯನ್ನು ಇಕ್ಕಿದ್ದೀವಿ. ಇದೇ ಥರ ನಡೆಸ್ತಾರೆ, ಇನ್ನೂ ಒಳ್ಳೆಯದೇ ಆಗುತ್ತೆ. ಇನ್ನೂ ಬರೋದು ಮುಂದಿನ ದಿನಗಳಲ್ಲಿ ಅವರೇ CM ಆಗಿ ಅಂತ ನಾವು ಬೇಳ್ಕೊಳ್ಳೋದಂತೂ ಇಷ್ಟಪಡುತ್ತೇನೆ. ನಿಸಾರ್ ಖಾನ್. ಜೈ ಹಿಂದ್, ಜೈ ಕರ್ನಾಟಕ. ನಿಸಾರ್ ಖಾನ್. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ಘಟಕದ ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಮೂರ್ತಿ, ಇಮ್ರಾನ್, ಆಸಿಫ್, ಪರ್ವೇಜ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. Thanks for
watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369